ಪ್ರೀತಿಯ ಆಸರೆ ಟಿವಿಯ ವೀಕ್ಷಕರಿಗೆಲ್ಲ ಮುಂಜಾನೆ ವೇಳೆಯ ಗುಡ್ ಮಾರ್ನಿಂಗ್, ಶುಭೋದಯ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಈ ಕುಟುಂಬ ಪ್ರಾರ್ಥನೆ ದಿನದಿಂದ ನಿಮಗೆ ಜ್ಞಾನಕ್ಕೆ, ಆಶೀರ್ವಾದಕ್ಕೆ, ನಿಮ್ಮ ಆತ್ಮಿಕ ಜೀವನಕ್ಕೆ ಲಾಭವಾಗಿದೆ ಎಂಬುದಾಗಿ ನಾವು ತಿಳಿಯೋರಾಗಿದ್ದೇವೆ. ಮಣ್ಣಿಂದ ಬಂದ ಮನುಷ್ಯನೇ ಮಣ್ಣಿಗೆ ಸೇರುವೇನಿ ಎಂಬ ಒಂದು ರಾಗವನ್ನು ಕೇಳಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ಮನುಜಾನಿ ಮಣ್ಣಾಗುವೆ, ಮಣ್ಣಿಂದಲೇ ಜನಿಸಿದೆ, ಮಣ್ಣಲ್ಲೇ ಸೇರುವೆ, ಮಣ್ಣಲ್ಲೇ ಸೇರುವೆ. ಮಣ್ಣಾಗುವೆ, ಮಣ್ಣಿಂದಲೇ ಜನಿಸಿದೆ, ಮಣ್ಣಲ್ಲೇ ಸೇರುವೆ, ಮಣ್ಣಲ್ಲೇ ಸೇರುವೆ. ಅನುಜಾನಿ ಮಣ್ಣಾಗುವೆ, ಮಣ್ಣಿಂದಲೇ ಜನಿಸಿದೆ, ಮಣ್ಣಲ್ಲೇ ಸೇರುವೆ, ಮಣ್ಣಲ್ಲೇ ಸೇರುವೆ. ಮನುಜಾನಿ ಮಣ್ಣಾಗುವೆ. ಒಂದು ನಿಮಿಷವು ನಿನ್ನ ವಿಚಾರವ ಯೋಚಿಸುವುದು ಸತ್ಯ, ಒಂದು ನಿಮಿಷವು ನಿನ್ನ ವಿಚಾರವ ಯೋಚಿಸುವುದು ಸತ್ಯ, ಒಂದೊಂದು ನಿಮಿಷವು ಪರರಿಗಾಗಿ ಸೇವೆಯ ಮಾಡುತ್ತಿರು, ಸೇವೆಯ ಮಾಡುತ್ತಿರು. ಅನುಜಾನಿ ಮಣ್ಣಾಗುವೆ, ಮಣ್ಣಿಂದಲೇ ಜನಿಸಿದೆ, ಮಣ್ಣಲ್ಲೇ ಸೇರುವೆ, ಸೇರುವೆ. ಮನುಜಾನಿ ಮಣ್ಣಾಗುವೆ, ಮಣ್ಣಲ್ಲಿಯೇ ಸೇರುವೆ, ಮನುಜಾನಿ ಮಣ್ಣಾಗುವೆ. ಪರಲೋಕದಲ್ಲಿರುವ ತಂದೆಯೇ, ಸಕಲ ಸೃಷ್ಟಿಯನ್ನು ಉಂಟು ಮಾಡಿದಾತನೇ, ಈ ಲೋಕದಲ್ಲಿ ಎಲ್ಲರೂ ಒಂದು ದಿನ ಮಣ್ಣಾಗಿ ಹೋಗ್ತಾರೆ. ಆದರೆ ಸ್ವಾಮಿ, ನೀನು
ಇವತ್ತಿನ ಈ ಬೆಳಗಿನ ಜಾವದಲ್ಲಿ ಈ ಆಸರೆ ಟಿವಿಯ ಮೂಲಕವಾಗಿ ನೋಡುತ್ತಿರುವ ಕುಟುಂಬದ ಜೊತೆಗೆ ಮಾತನಾಡಿಸುವ. ಎಸ್ ಲಾರ್ಡ್, ನೀನು ಮಾತನಾಡುವ ಒಂದು ಮಾತಿನಿಂದ ಇವತ್ತಿನ ಈ ಬೆಳಗಿನ ಜಾವದ ಈ ಕುಟುಂಬದಲ್ಲಿ ಬದಲಾವಣೆಗಳು, ಮಾರ್ಪಾಡುಗಳು, ವ್ಯತ್ಯಾಸಗಳು ಉಂಟಾಗಲಿ. ನೀವು ಮಾತನಾಡಿರೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಯೋಬನು 1ನೇ ಅಧ್ಯಾಯ 21ನೇ ವಚನ. ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲೂ ಇಲ್ಲ. ಆಮೆನ್. ಸತ್ಯವೇದದಲ್ಲಿ ಒಬ್ಬ ಭಕ್ತನನ್ನು ನಾವು ನೋಡುತ್ತೇವೆ. ತುಂಬ ಐಶ್ವರ್ಯವಂತ, ಹಣವಂತ, ದೇವರಲ್ಲಿ ಭಯಭಕ್ತಿ ಉಳ್ಳವಂತ ಯೋಬನ ಜೀವಿತದಲ್ಲಿ ಎಲ್ಲವೂ ಇತ್ತು. ಆದರೆ ಒಂದು ದಿನ ಅವನ ಬಾಳಲ್ಲಿ ಶೋಧನೆ ಬಂದಾಗ ದೇವರೇ ನನಗೆ ಕೊಟ್ಟರು, ದೇವರೇ ತೆಗೆದುಕೊಂಡರು ಎಂಬ ಒಂದು ನಂಬಿಕೆಯ ಮಾತನ್ನು ಮಾತನಾಡಿದರು. ಅದೇ ರೀತಿ ನಿಮ್ಮ ಕುಟುಂಬದಲ್ಲಿ ಆಸ್ತಿ ಸಂಪತ್ತಿಗಾಗಿ ಕಾಲವನ್ನು ಕಳೆಯುತ್ತಿರುವಂಥ ಪ್ರೀತಿಯ ದೇವಜನರೇ, ನಿಮ್ಮ ಕುಟುಂಬದಲ್ಲಿ ಮೊದಲು ದೇವರಿರಲಿ. ಏನೇ ಕಳೆದುಕೊಂಡರೂ ಪರವಾಗಿಲ್ಲ, ದೇವರ ವಾಕ್ಯ ಕಳೆದುಕೊಳ್ಳಬೇಡಿ. ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಕಳೆದುಕೊಳ್ಳಬೇಡಿ, ದೇವರ ಮೇಲಿರುವ ಪ್ರೀತಿಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಪ್ರಾರ್ಥನಾ ಜೀವಿತವಿರಲಿ. ಖಂಡಿತವಾಗಿ ಹುಟ್ಟುವಾಗ ಏನು ತಂದಿಲ್ಲ, ಸಾಯುವಾಗ ಏನು ಒಯ್ಯೋದಿಲ್ಲ. ಇದರ ಮಧ್ಯದಲ್ಲಿ ದೇವರನ್ನು ನೀವು ಅರಿತುಕೊಳ್ಳಿ, ನರಕದಿಂದ ಬಿಡುಗಡೆ ಹೊಂದಿಕೊಳ್ಳಿ, ಪರಲೋಕಕ್ಕೆ ಬಾಧ್ಯರಾಗಿರಿ. ಈ ಕುಟುಂಬದ ಪ್ರಾರ್ಥನೆ, ಬೆಳಗಿನ ಜಾವದ ಪ್ರಾರ್ಥನೆ ನಿಮ್ಮನ್ನು ಆಶೀರ್ವಾದ ಕಡೆಗೆ ನಡೆಸಲಿ. ಈ ರಾಗವನ್ನು ಕೇಳುತ್ತಾ ನಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳೋಣ. ಪಾವನ ಮಾರ್ಗದಿ ಬಾಳುವ ಊಗೆ ಹಣ ಒಂದು ಮುಳ್ಳಾಯಿತು, ಹಣ ಒಂದು ಮುಳ್ಳಾಯಿತು. ಪಾವನ ಮಾರ್ಗದಿ ಬಾಳುವ ಊಗೆ ಹಣ ಒಂದು ಮುಳ್ಳಾಯಿತು, ಹಣ ಒಂದು ಮುಳ್ಳಾಯಿತು. ಸ್ನೇಹವು ಎನ್ನೆ ಅರಳುವ ಹೂಗೆ ರುಚಿಕರ ಮಧುವಾಯಿತು, ರುಚಿಕರ ಮಧುವಾಯಿತು. ಸ್ನೇಹವು ಎನ್ನೆ ಅರಳಿದ ಹೂಗೆ ರುಚಿಕರ ಮಧುವಾಯಿತು, ರುಚಿಕರ ಮಧುವಾಯಿತು. ಮನುಜಾನಿ ಮಣ್ಣಾಗುವೆ, ಮಣ್ಣಿಂದಲೇ ಜನಿಸಿದೆ. ಮನುಜಾನಿ ಮಣ್ಣಾಗುವೆ, ಮಣ್ಣಿಂದಲೇ ಜನಿಸಿದೆ. ಮಣ್ಣಲ್ಲಿಯೇ ಸೇರುವೆ, ಮಣ್ಣಲ್ಲಿಯೇ ಸೇರುವೆ. ಕರ್ತನಾದ ಯೇಸುವೆ, ಹಣವು ಸಕಲವಾದ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ನಮ್ಮ ಕುಟುಂಬದಲ್ಲಿ ಹಣಕ್ಕೆ ಆಸೆ ಪಡದೆ ನೀವು ಕೊಡುವುದರಲ್ಲಿ ತೃಪ್ತಿಯಾಗಿರುವಂತೆ ನಮ್ಮನ್ನು ಸಹಾಯ ಮಾಡಿರಿ. ನಮ್ಮ ಮಕ್ಕಳನ್ನು, ನಮ್ಮ ನೆರೆಹೊರೆಯವರನ್ನು ಎಲ್ಲರನ್ನೂ ಆಶೀರ್ವದಿಸಿರಿ. ಈ ಲೋಕದಲ್ಲಿ ಹುಟ್ಟುವಾಗ ನಾವು ಏನೂ ತಂದಿಲ್ಲ ಸ್ವಾಮಿ, ಒಯ್ಯುವಾಗಲೂ ಏನು ಒಯ್ಯೋದಿಲ್ಲ. ನಿನ್ನೊಂದಿಗೆ ಇವತ್ತಿನ ನಮ್ಮ ಪ್ರಯಾಣವನ್ನು ಕಳೆಯುವಂತೆ ಸಹಾಯ ಮಾಡಿರಿ. ನಾವು ಹೋಗುವಾಗಲೂ ಬರುವಾಗಲೂ ಬೆಳಗ್ಗಿಂದ ಸಂಜೆನೆ ತನಕ ನಿಮ್ಮ ಪ್ರಸನ್ನತೆ ನಮ್ಮೊಂದಿಗೆ ಇರಲಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೆನ್, ಆಮೆನ್, ಆಮೆನ್. ನಾಳಿನ ಉದಯ ಕಾಲದ ಕುಟುಂಬ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸೇರಿ ಬರೋಣ.